ಕೆಲವು ಸಮಯದ ಹಿಂದೆ ಕಾಶ್ಮೀರದ ಟ್ರಾಲ್ನಲ್ಲಿ ಸೇನೆ ಭಯೋತ್ಪಾದಕನ ಮನೆಯನ್ನ ಸ್ಫೋಟ ಮಾಡಿತು. ಪಹಲ್ಗಾಮ್ ಭಯೋತ್ಪಾದಕರ ದಾಳಿಯ ಪಿತೂರಿಯಲ್ಲಿ ಆತ ಭಾಗಿಯಾಗಿದ್ದ. ಪಹಲ್ಗಾಮ್ ದಾಳಿಯ ನಂತರ ಭಾರತ ಪಾಕಿಸ್ತಾನದ ವಿರುದ್ಧ ಹಲವು ಕಠಿಣ ಕ್ರಮಗಳನ್ನು ತೆಗೆದುಕೊಂಡಿದೆ. ಈ ಘಟನೆ ನಂತರ ಇಡೀ ಭಾರತ ಒಗ್ಗಟ್ಟಾಗಿದೆ. ಭಯೋತ್ಪಾದಕರ ಮೇಲೆ ಬಲವಾದ ದಾಳಿ ನಡೆಸಬೇಕು ಅಂತ ಒತ್ತಾಯಿಸುತ್ತಿದೆ. ಈ ಮಧ್ಯೆ ರಾಜಸ್ಥಾನದಲ್ಲಿ ವಾಸಿಸುವ ಪಾಕಿಸ್ತಾನಿ ಹಿಂದೂ ಮಹಿಳೆ ರಾಧಾ ಬಿಲ್ ಭಾವುಕರಾಗಿದ್ದಾರೆ. ಜೈಸಲ್ಮೇರ್ ಬಳಿ ವಾಸಿಸುವ ಈ 27 ವರ್ಷದ ಪಾಕಿಸ್ತಾನಿ ಪ್ರಜೆ ತನ್ನ ಮಗನಿಂದ ಬೇರಾಗಬಹುದು ಎನ್ನುವ ಆತಂಕದಲ್ಲಿದ್ದಾರೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಪ್ರತಿಯಾಗಿ ಭಾರತ ಸರ್ಕಾರ ಪಾಕಿಸ್ತಾನಿ ವೀಸಾಗಳನ್ನು ರದ್ದುಗೊಳಿಸಿರೋದೇ ಈ ಮಹಿಳೆ ಆತಂಕಕ್ಕೆ ಕಾರಣ. ಏಪ್ರಿಲ್ 27ರ ಒಳಗೆ ಎಲ್ಲಾ ಪಾಕಿಸ್ತಾನಿ ನಾಗರಿಕರು ತಮ್ಮ ದೇಶಕ್ಕೆ ಮರಳಬೇಕು ಅಂತ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಈ ಆದೇಶದಿಂದ ರಾಜಸ್ಥಾನದಲ್ಲಿ ವಾಸ ಮಾಡುವ ಅನೇಕ ಪಾಕಿಸ್ತಾನಿ ಹಿಂದೂ ಕುಟುಂಬಗಳು ಆತಂಕದಲ್ಲಿವೆ. ಒಂದು 1200 ಪಾಕಿಸ್ತಾನಿಗಳಲ್ಲಿ ಆವರಿಸಿದ ದುಃಖ. ವರದಿಯ ಪ್ರಕಾರ ಜೈಸಲ್ಮೇರ್ನಲ್ಲಿ ರಾಧಾ ಒಬ್ಬಳೇ ಈ ರೀತಿಯಾಗಿಲ್ಲ. ಅಲ್ಪಾವಧಿಯ ವೀಸಾದಲ್ಲಿ ವಾಸಿಸ್ತಾ ಇರೋ 1200ಕ್ಕೂ ಹೆಚ್ಚು ಪಾಕಿಸ್ತಾನಿ ನಾಗರಿಕರು ಈ ಸಮಯದಲ್ಲಿ ದುಃಖಿತರಾಗಿದ್ದಾರೆ. ವಿದೇಶಿ ಪ್ರಾದೇಶಿಕ ನೋಂದಣಿ ಅಧಿಕಾರಿ ನರಪತ್ ಸಿಂಗ್ ಅವರು ತಮ್ಮ ಕಚೇರಿ ಗೃಹ ಸಚಿವಾಲಯದ ಆದೇಶಕ್ಕಾಗಿ ಕಾಯ್ತಿದ್ದಾರೆ. ದೀರ್ಘಾವಧಿಯ ವೀಸಾ ಹೊಂದಿರೋರು ಚಿಂತಿಸಬೇಕಾಗಿಲ್ಲ ಅಂತ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ. ರಾಧಾ ದೀರ್ಘಾವಧಿಯ ವೀಸಾದ ಮೇಲೆ ಭಾರತದಲ್ಲಿದ್ದಾರೆ. 2 ವರ್ಷದ ನಂತರ ಮಗುವನ್ನ ಭೇಟಿಯಾದ ತಾಯಿ ರಾಧಾ ಅವರ ಪತಿ ರಾಜುರಾಮ್. ಈತನಿಗೆ 30 ವರ್ಷ ವಯಸ್ಸು. 8 ಮತ್ತು 7 ವರ್ಷ ವಯಸ್ಸಿನ ಇಬ್ಬರು ಹೆಣ್ಣು ಮಕ್ಕಳು. ಫೆಬ್ರವರಿ 2023ರಲ್ಲಿ ದೀರ್ಘಾವಧಿಯ ವೀಸಾ ಅಂದ್ರೆ LTV ಇದರ ಮೇಲೆ ಭಾರತಕ್ಕೆ ಬಂದವರು. ಆದ್ರೆ 2 ತಿಂಗಳಿಗಿಂತ ಕಡಿಮೆ ವಯಸ್ಸಿನ ಮಗ ಘನಶ್ಯಾಮ್ ಆಗ ವೀಸಾ ಸಿಕ್ಕಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಮಗು ತನ್ನ ಅಜ್ಜ ಅಜ್ಜಿಯೊಂದಿಗೆ ಪಾಕಿಸ್ತಾನದಲ್ಲೇ ಇರಬೇಕಾಯಿತು. ಘನಶ್ಯಾಮ್ ಮತ್ತು ಅವನ ಅಜ್ಜ ಅಜ್ಜಿ ಅಲ್ಪಾವಧಿಯ ವೀಸಾ ಮೇಲೆ ಭಾರತಕ್ಕೆ ಬರೋಕೆ ವರ್ಷಗಳೇ ಕಳಿಬೇಕಾಯಿತು. ಇದೀಗ ಏಪ್ರಿಲ್ 6ರಂದು ಪುಟ್ಟ ಕಂದಮ್ಮ ಘನಶ್ಯಾಮ್ ತನ್ನ ತಾಯಿ ಮಡಿಲು ಸೇರಿದ್ದ. ತನ್ನ ಮಗುವನ್ನ ಎದೆಗಪ್ಪಿಕೊಳ್ಳೋಕೆ ಈ ತಾಯಿ 2 ವರ್ಷಗಳ ಕಾಲ ಕಾದು ಕುಳಿತಿದ್ಲು. ಆದ್ರೆ ಪಹಲ್ಗಾಮ್ ಘಟನೆಯಿಂದ ಮತ್ತೆ ತಾಯಿ ಮಗು ದೂರಾಗೋ ಆತಂಕ ಎದುರಾಗಿದೆ. ಪಾಕಿಸ್ತಾನಿ ಹಿಂದೂಗಳಿಗೆ ಪರಿಹಾರ. ಪಾಕಿಸ್ತಾನಿ ನಾಗರಿಕರಿಗೆ ವೀಸಾ ಸೇವೆಯನ್ನ ಭಾರತ ಸರ್ಕಾರ ಸ್ಥಗಿತಗೊಳಿಸಿದೆ. ಆದರೆ ಈ ನಿರ್ಧಾರ ಈಗಲೇ ನೀಡಲಾದ ದೀರ್ಘಾವಧಿಯ ವೀಸಾಗಳಿಗೆ ಅನ್ವಯಿಸೋದಿಲ್ಲ ಅಂತ ವಿದೇಶಾಂಗ ಸಚಿವಾಲಯ ಸ್ಪಷ್ಟಪಡಿಸಿದೆ. ಹೌದು, ಪಾಕಿಸ್ತಾನಿ ಹಿಂದೂ ಪ್ರಜೆಗಳಿಗೆ ಈಗಾಗಲೇ ನೀಡಲಾದ LTV ವೀಸಾಗಳು ಮಾನ್ಯ ಮತ್ತು ಪರಿಣಾಮಕಾರಿಯಾಗಿ ಉಳಿಯುತ್ತೆ. ಈ ವೀಸಾವನ್ನ ರದ್ದುಗೊಳಿಸೋಕೆ ಯಾವುದೇ ಆದೇಶವನ್ನ ನೀಡಲಾಗಿಲ್ಲ. ಪಾಕಿಸ್ತಾನದಲ್ಲಿ ವರ್ಷದಿಂದ ಧಾರ್ಮಿಕ ಕಿರುಕುಳವನ್ನ ಎದುರಿಸ್ತಾ ಇರೋ ಅಲ್ಪಸಂಖ್ಯಾತ ಹಿಂದೂಗಳಿಗೆ ಭಾರತದಲ್ಲಿ ಆಶ್ರಯ ನೀಡುವ ನೀತಿಯ ಭಾಗವಾಗಿರುವ ಮಾನವೀಯ ಆಧಾರದ ಮೇಲೆ ಸರ್ಕಾರ ಈ ನಿಲುವನ್ನ ಅಳವಡಿಸಿದೆ.